ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಇಂಟರ್ಜೆಕ್ಷನ್, ವಾಟ್ ಯು ಮೀನ್ ಬೈ ಇಂಟರ್ಜೆಕ್ಷನ್, ಕ್ಯಾಟಗರೀಸ್ ಅದ್ರ ಬಗ್ಗೆ ಮಾಡ್ತೀನಿ. ಓಕೆ, ಫಸ್ಟ್ ಇಂಟರ್ಜೆಕ್ಷನ್ ಅಂದರೆ ಏನು? ಇಂಟರ್ಜೆಕ್ಷನ್ ಈಸ್ ಅ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ ಆರ್ ಎಮೋಷನ್. ಇಟ್ ಹ್ಯಾಸ್ ನೋ ಗ್ರಾಮ್ಯಾಟಿಕಲ್ ವ್ಯಾಲ್ಯೂ. ಇಂಟರ್ಜೆಕ್ಷನ್ ಅಂದರೆ ನಥಿಂಗ್, ಇದೇನಿಲ್ಲ, ನಿಮ್ಮ ಫೀಲಿಂಗ್ಸ್ನ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ, ಸಡನ್ ಫೀಲಿಂಗ್ ಸಡನ್ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸ್, ಅಂಥ ವರ್ಡ್ಸ್ಗೆ ಇಂಟರ್ಜೆಕ್ಷನ್ ಅಂತೀವಿ. ಇಟ್ ಹ್ಯಾಸ್ ನೋ ಗ್ರಾಮ್ಯಾಟಿಕ್, ಅದಕ್ಕೇನು ಗ್ರಾಮರ್ ಪಾಯಿಂಟ್ಸ್ ಏನಿಲ್ಲ, ಅದು ಇದಕ್ಕೆ ಹೇಳಬೇಕು ಅದಕ್ಕೆ ಹೇಳಬೇಕು ಅಂತ. ಸುಮ್ಮನೆ ಸಡನ್ ಫೀಲಿಂಗ್ಸ್, ಸಡನ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸ್, ದೋಸ್ ಆರ್ ಕಾಲ್ಡ್ ಇಂಟರ್ಜೆಕ್ಷನ್. ಅದರಲ್ಲಿ ಕ್ಯಾಟಗರೀಸ್ 6 ಥರ ಇದೆ. ಮೊದಲು ಜಾಯ್ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸ್, ಹರ, ಜಾಯ್ನ ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸು ಇದು. ನೆಕ್ಸ್ಟು ಸಾರೋ, ದುಃಖವನ್ನು ಎಕ್ಸ್ಪ್ರೆಸ್ ಮಾಡೋ ಇಂಟರ್ಜೆಕ್ಷನ್ನು. ಅಲಾಸ್, ಸರ್ಪ್ರೈಸ್, ಆಶ್ಚರ್ಯವನ್ನು ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸು. ವಾಟ್, ಹೂ, ವುಡ್, ಗಾಡ್ ಎಲ್ಲ ಎಕ್ಸ್ಕ್ಲಮೇಟರಿ ಮಾರ್ಕ್ಸಲ್ಲಿ ಎಂಡ್ ಆಗುತ್ತೆ. ನನಗೆ ಅಟೆನ್ಷನ್ ಅಟೆನ್ಷನ್ ಕೊಡಬೇಕು ಅಂತ ಹೇಳೋ ವರ್ಡ್ಸು. ಲುಕ್, ಲಿಸನ್, ಹುಷ್, ಈ ವರ್ಡ್ಸ್. ಅಪ್ರೂವ್ ಆಗಿದೆ, ಮಾಡಿದ್ದನ್ನು ಸರಿ ಅಂತ ಹೇಳೋದಕ್ಕೆ ವರ್ಡ್ಸ್ ಯೂಸ್ ಮಾಡೋದು. ಚೆನ್ನಾಗಿದೆ ಅಂತ ಖುಷಿಯಾಗಿ ಹೇಳೋದು. ಓಕೆ, ಬ್ರೇವೋ, ಯಾರು ಗೆದ್ದಾಗ ಬ್ರೇವೋ ಆಟದಲ್ಲಿ. ನೆಕ್ಸ್ಟ್ ವೆಲ್ ಡನ್, ಚೆನ್ನಾಗಿ ಕೆಲಸ ಮಾಡಿದಾಗ ವೆಲ್ ಡನ್, ಖುಷಿಯಾಗಿ ಸಂತೋಷವಾಗಿ ಹೇಳ್ತೀವಲ್ಲ ಅದು ಅಪ್ರೂವಲ್ ಇಂಟರ್ಜೆಕ್ಷನ್. ಕಂಟೆಂಪ್ಟ್ ಅಂದರೆ ಇಷ್ಟ ಆಗ್ಬೋದು, ಇಷ್ಟ ಆಗಿಲ್ಲ ಯಾವುದೂ. ಶೇಮ್, ಇಷ್ಟ ಆಗಿಲ್ಲ ಅಂದರೆ ಶೇಮ್, ಅದು ಒಂದು ಫೀಲಿಂಗ್ ತಾನೆ. ಕರೆಯೋದು, ಹಾಯ್, ಹಲೋ, ಇದು ಜೋರಾಗಿ ಕರಿತೀವಿ ಖುಷಿಯಾಗಿ, ಹಾಯ್, ನೋಡಿದ ತಕ್ಷಣ ಹಲೋ ಹೇಳ್ತೀವಲ್ಲ ಸಂತೋಷ, ಅದು ನೋಡಿದ ತಕ್ಷಣ. ಇಷ್ಟ ಆದವರು ಭೇಟಿ ಆದ ತಕ್ಷಣ ಹಲೋ ಅಂತ. ಒನ್ ವರ್ಡ್ ಮೇ ಎಕ್ಸ್ಪ್ರೆಸ್ ಮೋರ್ ದೆನ್ ಒನ್ ಎಮೋಷನ್. ಆಮೇಲೆ ಇದರಲ್ಲಿ ಒಂದೊಂದು ವರ್ಡು ಒಂದಕ್ಕಿಂತ ಜಾಸ್ತಿ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಎಕ್ಸಾಂಪಲ್, ಹೋ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ಫಾರ್ ಎಕ್ಸಾಂಪಲ್ ನೋಡಿ, ಹೋ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಅನ್ನೋದೇನು ಮಾಡೋದು, ಸರ್ಪ್ರೈಸು ಕೊಡುತ್ತೆ. ಸರ್ಪ್ರೈಸ್ ವಿತ್ ಪ್ಲೆಷರ್, ಖುಷಿಯಾಗಿ ಖುಷಿ ತೋರಿಸುತ್ತೆ. ಹೋ ವಾಟ್ ಎ ಬ್ಯೂಟಿಫುಲ್, ಖುಷಿಯಾಗಿ ಹೇಳೋ ಅಂಥ ಸರ್ಪ್ರೈಸ್, ಖುಷಿ ಸರ್ಪ್ರೈಸ್ ಎರಡೂ ಸೇರಿದೆ. ಹೀಗೆ ಡಿಫ್ರೆಂಟ್ ಕ್ಯಾಟಗರೀಸ್, ಇಂಟರ್ಜೆಕ್ಷನ್ ಡಿಫ್ರೆಂಟ್ ಕ್ಯಾಟಗರೀಸ್ ಇವೆಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.